ಗಿರಿಗಿಟ್ಟೆ ಮಾಡಿಸೋ ವಿಧಾನ. ಒಂದು ವೇಸ್ಟ್ ಪೇಪರು, ಇದನ್ನು ನ್ಯೂಸ್ ಪೇಪರ್ ತಗೋಬೋದು, ಇಲ್ಲಾಂದರೆ ನೋಟ್ಬುಕ್ ಮುಗಿದೋಗಿರೋದು ಕಾಫಿ ರೈಟಿಂಗ್ ಯಾವ್ದಾರು ಹಾಳಾಗಿರೋದು ಎಕ್ಸಸೈಸ್ ತಗೊಂಡು ಇದನ್ನ ಏನು ಮಾಡಬೇಕು, 4 ಮೂಲೆ ಬರೋ ಥರ ಹಿಂಗೆ ಒಂದೇ ಸಮಯ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡು ಹಾಗೆ ಕಟ್ ಮಾಡ್ತೀವಿ. ಇದನ್ನು 4 ಮೂಲೆ ಒಂದೇ ಸಮ ಆಯಿತಾ. ಇದಕ್ಕೆ ಬಳಸುವಂಥ ಸಾಮಗ್ರಿಗಳು ಅಂದರೆ ಕತ್ತಿ, ಸ್ಕೇಲು, ಆಮೇಲೆ ಪೆನ್ಸಿಲ್. ಈಗ ಇದು 4 ಮೂಲೆನೂ ಒಂದೇ ಥರ ಚೌಕಾಕಾರ ಗೊತ್ತಿದೆ. ಈಗ ಏನು ಮಾಡಬೇಕು, ನಾವು 4 ಮೂಲೆನೂ ಈ ಥರ ಮಾಡ್ಕೋಬೇಕು. ಒಂದೇ ಸಮ ಮಾಡ್ಕೊಂಡಿದ್ದೆ ಈ ಥರ ಮಾಡ್ಕೊಂಡು ಈ ಕಡೆ ಮೂಲೆನೂ ಈ ಕಡೆ ಹಿಂಗೆ ಮಾಡ್ಕೊಂಡು ಈಗೇನು ಮಾಡಬೇಕು, ನಾನು ಕತ್ರಿನ ಕೈಲೇ ಮಾಡಿ ತೋರಿಸ್ತಿದ್ದೀನಿ. ನೀವು ಕೈಲೇ ಮಾಡಿ ಆಮೇಲೆ ಕತ್ರಿ ಬೇಕಾದ್ರೆ ಯೂಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳು ಕತ್ರಿ ಬಿಟ್ಬೋದು ಅಂತ ನಾನೇನು ಮಾಡ್ತೀನಿ, ಕೈಲೇ ಮಾಡಿ ತೋರಿಸ್ತೀನಿ. ಇದೇನು ಮಾಡ್ತೀವಿ, ಈ ಕಡೆ ಅರ್ಧ ಹರಿತೀವಿ, ಈ ಮೂಲೆ ಅರ್ಧ ಕಟ್ ಮಾಡೋದು. ನೀವು ಮನೆಯಲ್ಲಿ ನೀಟಾಗಿ ಮಾಡಿ ನೋಡಿದ್ದೀನಿ ನಾನು. ಈಗ 4 ಮೂಲೆನೂ ಅರ್ಧ ಕಟ್ ಮಾಡಿದ್ದೀವಿ ಆಯಿತಾ. ಈಗ ಕಟ್ ಮಾಡ್ಕೊಂಡು ಈಗ ನಾನೇನು ಮಾಡ್ತೀವಿ, ಮಧ್ಯ ಸ್ವಲ್ಪ ಗಮ್ ಹಾಕತ್ತೀನಿ. ಗಮ್ ಹಾಕೊಂಡು ಈ ಪೇಪರ್ ತ್ರಿಭುಜ ಅದ್ರ ಬಂದಿದೆಯಲ್ಲ, ಈಗ ಒಂದು ಮೂಲೆ ಮಾತ್ರ ಇದನ್ನು ಹಿಂಗೆ ಹಾಕೋದು, ಹಿಂಗೆ ಗಂಟೆ ಹಾಕೋದಿಗೆ. ಆಮೇಲೆ ಎಲ್ಲ ಭಾಗದಿಂದಲೂ ಒಂದೊಂದು ಮೂಲೆನ ತಗೊಂಡು ಹಾಕೋದು, ಹಿಂಗೆ ಹಾಕೋದು. ಕಡ್ಡಿನ ಚುಚ್ತೀವಿ, ಕಡ್ಡಿ ಚುಚ್ಬಿಟ್ಟು ಇಟ್ಕೊಂಡು ಬೆಂಡ್ ಸಿಗಿಸ್ಕೊಳ್ಳೋದು. ಬೆಂಡ್ ಸಿಗಿಸ್ಕೊಂಡು ಗಾಳಿಗೆ ಹಿಡಿದಾಗ ಇದೇನು ಮಾಡುತ್ತೆ, ಗಿರಿಗಕ್ಕೆ ತಿರುಗುತ್ತೆ. ಇದು ಗಾಳಿ ಹೊರಗಡೆ ಗಾಳಿಗೆ ಇಡಬೇಕು, ಗಾಳಿಗೆ ಹಿಡಿದ್ರೆ ತಿರುಗುತ್ತೆ. ಇದು ಗಿರಿಗಿಟ್ಲು ಮಾಡುವ ಮಾದರಿ ಅಷ್ಟೇ. ಮಾಡ್ತೀರಿ ಅಲ್ವೇ? ನಾಳೆ ಎಲ್ಲ ಒಂದೊಂದು ಗಿರಿಗಿಟ್ಲು ಮಾಡ್ತೀವಿ, ನೀವೇ ತರಬೇಕು.